ತುಂಬ ಚೆನ್ನಾಗಿ ಸ್ಟ್ರಾಂಗ್ ಇದೆ ಮಾನಸಿಕವಾಗಿ. ಇದರಲ್ಲೇ ಯಾರು ಹೆಂಗೆ ಆಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ, ಟೋಟಲಾಗಿ ಮನಸ್ಥಿತಿ ನೋಡಬೇಕಾಗತ್ತೆ. ಯಾವುದೇ ಆಟಗಾರದಾಗಲಿ ಪಾಕಿಸ್ತಾನದವ್ರದ್ದು ಮನಸ್ಥಿತಿ ಸರಿ ಇಲ್ಲ, ಅವ್ರದ್ದು ಎಕಾನಮಿಗೋಸ್ಕರ. ಸೊ ನಮ್ಮ ದೇಶದ್ದೇನಿದೆ ರೆಕಾರ್ಡ್ಸೇ ಇದೆ, ಟ್ರ್ಯಾಕ್ ರೆಕಾರ್ಡೇ ಇದೆ, ಎಲ್ಲ ಥರದಿಂದ ಚೆನ್ನಾಗಿ ಆಡಿದ್ದಾರೆ. ಬಟ್ ಸ್ಪೆಷಲಿ ಇವತ್ತು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಚೆನ್ನಾಗಿರೋದ್ರಿಂದ 101% ನಮ್ಮ ದೇಶದವರು ಗೆದ್ದಿದ್ದಾರೆ ಅನ್ನೋದು ಒಂದು ವಿಶ್ವಾಸ. ಎಲ್ಲ ಬ್ಯಾಟ್ ಮಾಡಿದ್ರೆ ಚೆನ್ನಾಗ ಸರ್, ಬಾಲ್ ಮಾಡಿದ್ರೆ ಚೆನ್ನಾಗಿ? ಯಾವುದೇ ಆಗಲಿ, ಅದು ಬ್ಯಾಟ್ ಮಾಡೋದು ಬಾಲ್ ಮಾಡೋದು ಅದೆಲ್ಲ ಟ್ರಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೊಂದು ಇನ್ನೊಂದು ಮನಸ್ಥಿತಿನೇ ಸ್ಟ್ರಾಂಗ್ ಆಗಿರುವಾಗ 101% ಇವ್ರು ಗೆದ್ದಿದ್ದಾರೆ ಅನ್ನೋದು ವಿಶ್ವಾಸ ನಮಗೆ. ಸರ್, ಪಾಕಿಸ್ತಾನ ಎಷ್ಟು ಸಲ ಸೋತರು ಕೂಡ ಅವರಿಗೆ ನಾವು ಸೋತ್ವಿ ಅನ್ನೋದೊಂದು ಮನವರಿಕೆ ಆಗಲಿಲ್ಲ ಸರ್. ನಾವು ಗೆದ್ವಿ ಅನ್ಕೊಂಡು ಮೆರೀತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಏನು, ಪಾಕಿಸ್ತಾನದವರು ಎಷ್ಟು ಸಲ ಸೋತರು ಕೂಡ ನಾವು ಗೆದ್ದಿವಿ ಅನ್ಕೊಂಡು ಮೆರೀತಾರೆ. ಅದು ಹುಚ್ಚಿರ್ತಾರ, ಅದನ್ನು ಅವರೇ ಅದು ಅವ್ರವ್ರ ವೈಯಕ್ತಿಕ ವಿಷಯ. ಬಟ್ ಜಗತ್ತು ಹೇಳುತ್ತಲ್ಲ ನಾವು ಗೆದ್ವಿ ಅಂತ. ಪ್ರಾಕ್ಟಿಕಲ್ ಆಗಿ ಜಗತ್ತೇ ರೆಕಾರ್ಡ್ಸ್ ಬಂದ್ಬಿಡುತ್ತಲ್ಲ ನಾವೇ ಗೆದ್ವಿ ಅಂತ. ಸರ್, ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಬೇಡವೇ ಬೇಡ ಅಂತ ಕೆಲವರು ವಿರೋಧ ಮಾಡ್ತಾ ಸಮಯದಲ್ಲೂ ಕೂಡ ಮ್ಯಾಚ್ ನಡೆಸ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ ಸಮಯದಲ್ಲೂ ಆಟಕ್ಕೆ ಅದಕ್ಕೆ ಸಂಬಂಧ ಬರಲ್ಲ. ಆಟದ್ದು ಒಂದು ಜನಗಳದ್ದು ಮೆಂಟಾಲಿಟಿನೇ ಬೇರೆ ಇದೆ. ಆಟಕ್ಕೂ ಅದಕ್ಕೂ ಏನು ಸಂಬಂಧ ಬರಲ್ಲ. ಅದು ಅವರು ಪಾಲ್ಗಾಮ್ ಇರಲಿ ಮತ್ತೊಂದಿರಲಿ, ಅವರು ಯಾವತ್ತಿಂದನೂ ನಮ್ಮ ಮೇಲೆ ಇದನ್ನು ಮಾಡ್ತಾಯಿದ್ದಾರೆ. ಈ ಪಾಲ್ಗಾಮ್ ಒಂದೇ ವಿಷಯಗಲ್ಲ, ಯಾವತ್ತು ಸುಮ್ಮಿದ್ದಾರೆ ಹೇಳಿ? ಅವರು ಮುಂಚೆ ಇಂಡಿಪೆಂಡೆಂಟ್ ಆದಿಂದ ಹಿಡಿದು ತೊಂದರೆ ಕೊಡ್ತಾನೇ ಇದ್ದಾರೆ. ಸೊ ಪಾಲ್ಗಾಮ್ ಒಂದೇ ಯಾಕೆ? ಸರ್, ಇವಾಗ ಇದು ಮತ್ತೊಂದು ವಿಚಾರ, BCCI ಮತ್ತು ICC ಇವು ಎರಡು ಸಂಸ್ಥೆಗಳು ದುಡ್ಡಿನ ಆಸೆಗಾಗಿ ಮ್ಯಾಚ್ ನಡೆಸ್ತಾ ಇದ್ದಾರೆ ಅಂತ ಕೆಲವರು ವಿರೋಧ ಇದೆ. ಶ್ರೀರಾಮ್ ಸೇನೆ ಅಧ್ಯಕ್ಷರು ಅವರು ವಿರೋಧ ಮಾಡಿದರು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು ದುಡ್ಡಿಂದು, ಅದು ಕಮರ್ಷಿಯಲ್, ದಟ್ ಈಸ್ ನೆಕ್ಸ್ಟ್. ಎಂಥ ಕಮರ್ಷಿಯಲ್ ಆಗಿ ಸ್ಪಾನ್ಸರ್ಡ್ ಮಾಡಲಿ ಏನೋ ಮಾಡಲಿ, ಮೈದಾನದಲ್ಲಿ ಗ್ರೌಂಡಲ್ಲಿ ಆಟಗಾರ ಬಂದ ತಕ್ಷಣ ಅವ್ರದ್ದು ಮನಸ್ಥಿತಿನೇ ಬೇರೆ ಇರುತ್ತೆ ನಮ್ಮ ಲೆಕ್ಕದ ಪ್ರಕಾರ. ಇವು ಹೊರಗಡೆಯಿಂದ ಕಮರ್ಷಿಯಲ್ ಆಗಿ ಅವ್ರು ಬಂದು ಇವ್ರು ಬಂದು ಓಕೆ, ಒಂದು ಸರಿ ಗ್ರೌಂಡಿಗೆ ಬಂದುಬಿಟ್ರೆ ಅದೆಲ್ಲ ಮರ್ತು ಬಿಡ್ತಾರೆ ಆಟಗಾರರು. ಇವನ್ ಪಾಕಿಸ್ತಾನದವರಾಗಲಿ ನಮ್ಮವರಾಗಲಿ. ಬಟ್ ನಮ್ಮವ್ರದ್ದು ಮನಸ್ಥಿತಿ ಸ್ಟ್ರಾಂಗ್ ಇರೋದ್ರಿಂದ 100ಕ್ಕೆ 100 ನಮ್ಮವ್ರು ವಿನ್ ಆಗ್ತಾರೆ.